ಭಾರತೀಯ ಸೇನಾಪಡೆಗೆ ಈಗ ಬಲಶಾಲಿ ಭಾರ್ಗವಾಸ್ತ್ರ ಸೇರ್ಪಡೆಯಾಗಿದೆ. ಶತ್ರುಗಳನ್ನ ಚೆಂಡಾಡಬಲ್ಲಂತಹ ಮತ್ತೊಂದು ಅಸ್ತ್ರ ಇದು. ಭಾರ್ಗವಾಸ್ತ್ರ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ ಇವತ್ತು. ಈ ಮಿಸೈಲ್ ವಿಶೇಷತೆ ಏನು? ಸ್ಪೆಷಲೈಸ್ಡ್ ಇನ್ ಡ್ರೋನ್ ಅಗೇನ್ಸ್ಟ್ ಆಗಿ ಕಾರ್ಯಾಚರಣೆ ನಡೆಸುವಂತ ನಿಟ್ಟಿನಲ್ಲಿ. ಹೌದು, ಡ್ರೋನ್ಗಳನ್ನ ಹೊಸಕೆ ಹಾಕುವಂತ ನಿಟ್ಟಿನಲ್ಲಿ, ಅದರಲ್ಲೂ ಕೂಡ ಬಹಳ ದಂಡಾಗಿ ಗುಂಪಾಗಿ ಬರುವಂತ ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ಸಾಮರ್ಥ್ಯ ಈ ಭಾರ್ಗವಾಸ್ತ್ರಕ್ಕಿದೆ. ಭಾರತಕ್ಕೆ ಈಗ ಇರುವಂತ ಸವಾಲುಗಳು ಅಂತಂದ್ರೆ ಈ ಪಾಕಿಸ್ತಾನದ ಕಡೆಯಿಂದ ನುಗ್ಗಿ ಬರುವಂತ ಚೀನಾ ಹಾಗೆ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನ ಕೌಂಟರ್ ಮಾಡೋದು. ಈಗ ಮೈಕ್ರೋ ರಾಕೆಟ್ಗಳ ಮುಖೇನವಾಗಿ ಈ ಡ್ರೋನ್ ದಾಳಿಗೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಡ್ರೋನ್ ದಾಳಿಗಳನ್ನ, ಪರ್ಟಿಕ್ಯುಲರ್ಲಿ ಡ್ರೋನ್ ದಾಳಿಗಳನ್ನ ತಡೆಯೋದಕ್ಕೆ ವಿಶೇಷವಾಗಿ ಅಭಿವೃದ್ಧಿಪಡಿಸಲಾಗಿರುವಂತಹ ಅಸ್ತ್ರ ಇದು. ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಸಿಸ್ಟಮ್ನ ಬಲ ಇದಕ್ಕಿದೆ. ಒಡಿಶಾದ ಗೋಪಾಲ್ಪುರದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದ್ದು, ಇದರ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಈ ಡ್ರೋನ್ಗಳನ್ನ ಹೊಡೆದುರುಳಿಸುವಂತ ನಿಟ್ಟಿನಲ್ಲಿ ನಾವು ಈ ನಮ್ಮ ದೊಡ್ಡ ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನ ಬಳಸೋದಕ್ಕಾಗೋದಿಲ್ಲ. S-400 ಅಥವಾ ಆಕಾಶ್ ಇದು ಬಹಳ ಕಾಸ್ಟ್ಲಿ ಆಗುತ್ತೆ. ಜೊತೆಗೆ ಈ ಅಂದ್ರೆ ಶಾರ್ಟ್ ರೇಂಜ್ ನಲ್ಲಿ ಅವುಗಳನ್ನ ಬಳಸಬೇಕಾದಂತದ್ದು ಅನಿವಾರ್ಯತೆ ಇಲ್ಲ. ಆದರೆ ಈ ಅಸ್ತ್ರ ಏನು ಇವತ್ತು ಈ ಕ್ಷಿಪಣಿಯನ್ನೇನು ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದೆ, ಶಾರ್ಟ್ ರೇಂಜ್ನಲ್ಲಿ ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ನಿಟ್ಟಿನಲ್ಲಿ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಈಗಿರುವಂಥ ನಮ್ಮ ಈ ರೀತಿಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಖರ್ಚಿನಲ್ಲಿ ದೊಡ್ಡ ಅನಾಹುತ ಸೃಷ್ಟಿ ಮಾಡೋದಕ್ಕೆ ಅಥವಾ ದೊಡ್ಡ ಮಟ್ಟದಲ್ಲಿ ಕೌಂಟರ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ವೆರಿ ಇಂಪಾರ್ಟೆಂಟ್ಲಿ ಇಂಡಿಯನ್ ಮೇಡ್, ಭಾರತದ ತಂತ್ರಜ್ಞಾನ ಅಥವಾ ಭಾರತ ಅಭಿವೃದ್ಧಿಪಡಿಸಿರುವಂಥ ತಂತ್ರಜ್ಞಾನದಿಂದ ಸಿದ್ಧ ಆಗಿರುವಂಥ ಕ್ಷಿಪಣಿ.